IVF ಮೂಲಕ ಮಗುವನ್ನು ಪಡೆಯೋದಕ್ಕೆ ಈಗಾಗಲೇ ಸಿದ್ಧರಾಗಿರ್ತಕ್ಕಂತಹ ನಟಿ ಭಾವನಾ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಮೇಡಮ್, ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಗೆ ಈಗ ಮಗುವನ್ನು ಪಡೆಯೋದಕ್ಕೆ IVF ಮೂಲಕ ಮಗುವನ್ನು ಪಡೆಯೋದಕ್ಕೆ ಮುಂದಾಗಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ಇದು ಸಾಕಷ್ಟು ಜನಕ್ಕೆ ಒಂದು ಇನ್ಸ್ಪಿರೇಷನ್ ಆಗಿರುತ್ತೆ. ಪರ ಮತ್ತು ವಿರೋಧಗಳ ಚರ್ಚೆಗಳು ಕೂಡ ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಖುಷಿ ವಿಚಾರದ ಜೊತೆಗೆ ಈ ಒಂದು ಪರ ವಿರೋಧ ಚರ್ಚೆಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಇದು ಪರವಿರೋಧ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗಲ್ಲ. ಯಾಕಂತ ಹೇಳಿದರೆ, ಒಂದು ಹೆಣ್ಣಿಗೆ ತಾಯಿಯಾಗುವಂಥದ್ದು ಅವಳಿಗೆ ಜನ್ಮಸಿದ್ಧ ಹಕ್ಕು, ಅವಳಿಗೆ ಸ್ವಾಭಾವಿಕವಾಗಿ ಪ್ರಾಕೃತಿಕವಾಗಿ ದೊರೆತಿರುವಂತಹ ಒಂದು ವರ ಅಂತ ಹೇಳಬಹುದು. ಅಫ್ಕೋರ್ಸ್ ನಮ್ಮ ಸಮಾಜ ಈಗ ಈ 200 ವರ್ಷದಲ್ಲಿ ಏನೇನು ಬದಲಾವಣೆಗಳು ನಮ್ಮ ಸಮಾಜ ನೋಡಿದೆ, ಆ ಬದಲಾವಣೆಗಳಲ್ಲಿ ನಮ್ಮ ಸಮಾಜ ಒಂದಷ್ಟು ಚೌಕಟ್ಟನ್ನು ಹಾಕ್ಕೊಂಡಿತ್ತು. ಹೀಗೇ ಇರಬೇಕು, ಒಂದು ಫ್ಯಾಮಿಲಿ ಅಂದರೆ ಹೀಗಿರಬೇಕು, ಹೆಣ್ಣಿನ ಜವಾಬ್ದಾರಿಗಳಂದರೆ ಇಂಥದ್ದೇ ಆಗಿರಬೇಕು ಅಂತ. ಅದು ಬರ್ತಾ 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 ಈಗ ಹೆಣ್ಣಿನ ಜವಾಬ್ದಾರಿಗಳಂತ ಹೇಳಿದ್ರೆ ಬರೀ ಮನೆಯಲ್ಲಿ ಅವಳು ಮನೆ ನೋಡ್ಕೊಳ್ಳೋದಾಗಲಿ ಅಡುಗೆ ಮಾಡೋದಾಗಲಿ ಅಲ್ಲಿಗೆ ಸೀಮಿತ ಆಗಲಿಲ್ಲ. ಅದು ಈಗ ಅವಳೂ ಸಹ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅಂದರೆ ಅವಳು ಹಣವನ್ನು ಸಹ ಅವಳು ಅರ್ನಿಂಗು ಶುರು ಮಾಡಬೇಕು, ಓದಬೇಕು. ಈಕ್ವಲಿ ಅವಳು ಗಂಡು ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾನೋ ಅಷ್ಟು ಸಂಪಾದನೆ ಕಾಂಪಿಟೇಟಿವ್ ಆಗಿ ಶಿ ಈಸ್ ಗಿವಿಂಗ್ ಕಾಂಪಿಟಿಷನ್ ಎವ್ರಿವೇರ್. ಅಂದರೆ ಅಷ್ಟು ಕಾಂಪಿಟೇಟಿವ್ನೆಸ್ ಇದೆ ನಮ್ಮಲ್ಲಿ. ಸೊ ಈಗ ಅದನ್ನು ಪರ ವಿರೋಧ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಎಲ್ಲಿ ಯಾವತ್ತಿಂದ ನಾವು ಸ್ವಾವಲಂಬಿತ ಅಂತ ಹೇಳ್ತಾ ಇದ್ದೀವಿ, ಅವಳಿಗೆ ಅವಳ ಅಸ್ತಿತ್ವದೇ ಅವಳ ಅಸ್ತಿತ್ವ, ಅದು ಅವಳ ಎಲ್ಲ ಹಕ್ಕು ಅವಳಿಗಿದೆ. ಅದನ್ನು ಶಿ ಹ್ಯಾಸ್ ಟು ಟೇಕ್ ಅ ಡಿಸಿಷನ್. ಕಂಪ್ಲೀಟ್ಲಿ ಅವಳು ನಿರ್ಧಾರ ತಗೊಳ್ಳುವಂತಹ ಪರಿಸ್ಥಿತಿ, ಅವಳ ಅಸ್ತಿತ್ವವನ್ನೇ ನಾವು ಮೊಟಕುಗೊಳಿಸಿ, ಇಲ್ಲ ನಿಂದಲ್ಲ ನಿರ್ಧಾರ, ನಿನ್ನ ಬಗ್ಗೆ ನಿರ್ಧಾರ ನಾನು ಹೇಳಿರ್ತೀನಿ ಅಂತ ಸಮಾಜ ಅದು ಬರ್ತಾ ಬರ್ತಾ ಆಗಿರೋದು. ಬಟ್ ಐ ಫೀಲ್ ಇವತ್ತು ನಾವು ಸ್ವಾವಲಂಬಿ ಅಂತ ಹೇಳಿದ್ರೆ, ಒಂದು ಹೆಣ್ಣು ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ನಾನು ಸರಿಯಾಗಿ ಯೋಚನೆ ಮಾಡಿ ನನ್ನ ಜೀವನಕ್ಕೆ ಯಾವುದು ಒಳಿತಾಗಬಹುದು ಅಂತ ಯೋಚನೆ ಮಾಡಿ, ಅಫ್ಕೋರ್ಸ್ ವಿ ಹ್ಯಾವ್ ಟು ಶೇರ್ ಇಟ್ ವಿತ್ ಎವ್ರಿ ಒನ್. ಎಲ್ಲರ ಹತ್ರ ಒಂದು ಎಕ್ಸ್ಚೇಂಜ್ ಮಾಡಿಕೊಂಡು ನಾನು ಒಂದು ನಿರ್ಧಾರ ತಗೊಳಕ್ಕೆ ಆಗತ್ತೆ ಅಂತ ಹೇಳಿದ್ರೆ ಐ ಥಿಂಕ್ ದಟ್ ಇಸ್ ಇಂಡಿಪೆಂಡೆನ್ಸ್ ಅಂತ ಅನ್ಸುತ್ತೆ. ಈಗ